ಪ್ರಶ್ನೆ ಅವ್ರಿಗೆ ಪ್ರಶ್ನೆ. ಈ ಒಂದು ವಿಚಾರ ಅಂತ ಚರ್ಚೆಗೆ ಬಂದಾಗ ಈಗ ಒಂದು ಪ್ಯಾನೆಲ್ ಡಿಸ್ಕಷನ್ ಅಂತ ಕರೆದಿದ್ದೀವಿ. ಎಲ್ಲ ಜನಾಂಗದವರು ಇದ್ದೀವಿ, ಎಲ್ಲ ಧರ್ಮದವರು ಇದ್ದೀವಿ, ಎಲ್ಲ ರಾಜಕೀಯ ಪಕ್ಷಗಳು ಇದ್ದೀವಿ. ಹಾಗೆ ಮಾತಿನ ಬರದಲ್ಲಿ ಅವರು ಎಲ್ಲೋ ಒಂದು ಸೇರಿಸ್ಕೊಂಡಿದ್ದಾರೆ. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಶಾಲೆ ವಿಚಾರಗಳ ಬಂದಂಥ ಸಂದರ್ಭದಲ್ಲಿ ಅರಳುತ್ತಿರೋ ಮನಸ್ಸುಗಳವು ಯಾರೇ ಆಗಲಿ, ಇಲ್ಲಿ ರಾಜಕೀಯ ಮಾಡೋಕ್ಕೆ ನನಗೂ ಮನಸ್ಸಿಲ್ಲ, ಯಾಕೆಂದರೆ ರಾಜಕೀಯ ಚರ್ಚೆನೇ ಬೇಡ ಇಂಥ ವಿಚಾರಗಳಲ್ಲಿ. ಯಾಕೆ ಗೊತ್ತಾ, ಅರಳುತ್ತಿರೋ ಮನಸ್ಸುಗಳು ಅವು ಒಂದು 4 ಗೋಡೆ ಮಧ್ಯೆ ಇತ್ಯರ್ಥ ಆಗಿ ಚರ್ಚೆ ಆಗಬೇಕಾದಂಥವು. ಆಚೆವರೆಗೂ ಡಿಸ್ಕಷನ್ಗೆ ಬಂತು ಅಂದರೆ ಎಲ್ಲೋ ಒಂದು ಕಡೆ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗಿದೆ ಅನ್ನೋದು ಒಂದು ಕಾಡ್ತಾ ಇದೆ ಪ್ರಶ್ನೆ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು DDPA ಆಗಿರ್ಬೋದು, BEO ಆಗಿರ್ಬೋದು, ಅವರು ಆ ಶಾಲೆ ಟೀಚರ್ ಯಾರು ಕರೆಸಿ ಆಕೆ ವಿರುದ್ಧ ಕ್ರಮ ತಗೊಂಡು ಅದನ್ನು ಬೀದಿಗೆ ಬರೋವರೆಗೂ ಬಿಟ್ಟಿದ್ದು ತಪ್ಪು. ಅದರ ಮೇಲೆ ಶಾಸಕರು ಹೋಗಿ ಅಲ್ಲೆಲ್ಲ ಸ್ಟ್ರೈಕ್ ಮಾಡಿ ಏನೇನೋ ಮಾತಾಡಿದ್ದು ಎಲ್ಲೋ ಒಂದು ಕಡೆ ಅವ್ರನ್ನೇ ಮುಜುಗರಕ್ಕೆ ಈಡು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನೋಡಿ ಮೇಡಮ್, ನಾನು ಹೇಳ್ತೀನಿ, ಮೈತ್ರಿ ಇನ್ನೊಂದು ಮತ್ತೊಂದು ಬೇಡ, ಮಕ್ಕಳು ವಿಚಾರ ಮಾತಾಡ್ತಾ ಇದೀವಿ ನಾವು. ಇದು ರಾಜಕೀಯಕ್ಕೋಸ್ಕರ ಮೈತ್ರಿ. ಯಾಕಂದ್ರೆ ಅವ್ರಿಗೂ ಮಕ್ಕಳಿದ್ದಾರೆ, ನನಗೂ ಮಕ್ಕಳಿದ್ದಾರೆ, ಎಲ್ಲರಿಗೂ ಮಕ್ಕಳಿದ್ದಾರೆ. ಯಾಕೆಂದರೆ ನಾವು ಬೆಳೆದಂಥ ವಾತಾವರಣ. ನಿರಂಜನ ಆಗಲೇ ಒಂದು ಹೇಳಿದ್ರು, ನಾನು ಕ್ರಿಶ್ಚಿಯನ್ ಮಿಷನರಿ ಶಾಲೆಯಲ್ಲಿ ಓದಿದ್ದು, ಕಾಲೇಜ್ನಲ್ಲಿ ಓದಿದ್ದು ಅಂತ. ಆದರೆ ನಾವು ಕ್ರಿಶ್ಚಿಯನ್ ಮಿಷನರಿಲಿ ಓದ್ತಿದ್ವೋ, ಹಿಂದೂ ಮಿಷನರಿಲಿ ಓದ್ತಿದ್ವೋ, ಎಲ್ಲೋದ್ತಿದ್ವೋ ಗೊತ್ತಿಲ್ಲ. ಎಷ್ಟೋ ಮುಸಲ್ಮಾನರು ಎಲ್ಲ ಶಾಲೆಗಳನ್ನ ನಡೆಸ್ತಾ ಇದ್ದಂಥ ಉದಾಹರಣೆಗಳಿದ್ದಾವೆ. ಆದರೆ ಯಾವತ್ತೂ ಅಲ್ಲಿ ನಾವು ಕಮ್ಯುನಲ್ ಚರ್ಚೆ ಆಗಿರಲಿಲ್ಲ. ಶಾಲೆಯಲ್ಲಿ ಅವತ್ತಿನ ಕಾಲಕ್ಕೂ ಸರಸ್ವತಿ ಪೂಜೆ ಮಾಡ್ತಿದ್ದೋ. ಮೊನ್ನೆ ಯಾವುದೋ ಸರಸ್ವತಿ ಪೂಜೆ ಮಾಡ್ತಾರೋ ವಿಚಾರಕ್ಕೆ ಕಲಬುರಗಿನಲ್ಲಿ ಒಂದು ಚರ್ಚೆ ಆಗ್ತದೆ. ಬಹುಶಃ ನಾವು ಒಂದು ಪ್ಯಾನಲ್ ಅಲ್ಲಿ ಕೂತ್ಕೊಂಡು ಸಮಾಜಕ್ಕೆ ಏನ್ ಸಂದೇಶ ಕೊಡಬೇಕು ಅಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಇಲ್ಲಿ ಯಾರನ್ನೂ ತಗೊಂಡೋಗಿ ಆಚೆ ಹಾಕಕ್ಕಾಗತ್ತೆ. ಕೋಟ್ಯಾಂತರ ಜನ ಇದ್ದೀವಿ ನಾವು ಇಲ್ಲಿ, ಎಲ್ಲರೂ ಒಂದ್ಕೆ. ಈಗ BJPಲೂ ಅಷ್ಟೇ ನೋಡಿ, BJPಲಿ ರಾಷ್ಟ್ರೀಯ ಉಪಾಧ್ಯಕ್ಷ ಮುಖ್ತಾರ್ ಅಬ್ಬಾಸ್ ನಖ್ವಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಎಲ್ಲಾ ಪಕ್ಷಗಳಲ್ಲೂ ಎಲ್ಲಾ ಧರ್ಮದವರು ಇದ್ದಾರೆ. ಆದ್ರೆ ಭಾವನೆಗಳನ್ನ ಕೆಳ್ಕೋಂಥ ಪ್ರಯತ್ನಗಳು ಎಲ್ಲೂ ಆಗಬಾರ್ದು. ಅಂತ ವಿಚಾರಗಳು ಬಂದಾಗ ಅವನು ಅಲ್ಲೇ ಆದಷ್ಟು ಕಡಿಮೆ ಮಾಡಿ, ಈ ಏನು ಲಾ ಆ್ಯಂಡ್ ಆರ್ಡರ್ ಮತ್ತೆ ರಾಜಕೀಯ ಪ್ರೇರಿತ ಆಗ್ದಲೆ ಇದು ಅಲ್ಲಿ ವಿಚಾರಕ್ಕೆ ಅಲ್ಲೇ ಬಗೆಹರಿದು ಆ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆ ಮುಂಚೂಣಿ ಆಗಲಿ, ಮತ್ತು ಮಕ್ಕಳಿಗೆ ಒಳ್ಳೆ ವಿಚಾರಗಳನ್ನ ತುಂಬುವಂಥ ಪ್ರಯತ್ನ ಪ್ರತಿ ಶಾಲೆಯಲ್ಲೂ ಆಗಬೇಕು. ಯಾವುದೇ ಮಿಷನರಿಗಳು ಮಾಡಲಿ. ಈಗ ಅವರು ಒಂದು ಮಾತು ಹೇಳಿದ್ರು, ಏನು ಹಿಂದೂಗಳಿಗೆ ಶಾಲೆ, ಹೌದು ಅದಾಗಿಲ್ವಾ, ಅದ್ರ ಬಗ್ಗೆ ಒಂದು ಪ್ರಯತ್ನ ಮಾಡಿ ಒಂದಷ್ಟು ಬೆಳೆಸೋವಂಥ ಒಂದು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಒಳ್ಳೆ ವಿಚಾರಗಳು ಮಕ್ಕಳ ಮನಸ್ಸಿನಲ್ಲಿ ಮೂಡ್ತವೆ. ಅದಕ್ಕೊಂದು ಅವಕಾಶ ಮಾಡಬೇಕೇ ವಿನಃ ಅದನ್ನು ಬಿಟ್ಟು ನಾವು ಇದನ್ನು ರಾಜಕೀಯವಾಗಿ ಚರ್ಚೆಗೆ ತರೋದು ನನಗೆಲ್ಲೋ ಒಂದ್ ಕಡೆ ಸಮಂಜಸ ಅನ್ನಿಸ್ತಾ ಇಲ್ಲ. ಶಾಲೆ ಹೊರಗ ರಾಜಕೀಯ ಆಗಿ ತಪ್ಪು. ಬಟ್ ರಾಬರ್ಟ್ ಅವರು ತುಂಬಾ ವ್ಯಾಲಿಡ್, ಹಾಗೆ ತುಂಬಾ ಕಟು ಸತ್ಯ ಅಂತಾರಲ್ಲ ಅಂತ ಮಾತುಗಳನ್ನ ಆಡ್ತಿದ್ರು. ರಾಬರ್ಟ್ ಅವರಿಗೆ ಆ ಮಾತು ಹೇಳಿದಾಗ, ರಾಬರ್ಟ್ ಅವರು ಆ ಮಾತು ಹೇಳಿದ್ರಲ್ಲ, ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಮೊಟ್ಟಮೊದಲನೇದಾಗಿ ಹೇಳಿದೆ. ಇಂಥ ವಿಚಾರಗಳು ಬಂದಾಗ ಯಾರು ಕಲ್ಪ್ರಿಟ್ಸ್ ಇದಾರೋ ಅವ್ರ ವಿರುದ್ಧ ಒಂದು ತನಿಖೆ ಕೈಗೊಂಡು ಇಮಿಡಿಯೇಟ್ ಆಗಿ ಅವರು ಇಂಥ ವಿಚಾರಗಳಿಗೆ ಯಾವುದೇ ಧರ್ಮದವರಾಗ್ಲಿ, ಮುಸಲ್ಮಾನರಾಗ್ಲಿ, ಕ್ರಿಶ್ಚಿಯನ್ರಾಗ್ಲಿ, ಹಿಂದೂ ಧರ್ಮ ಆಗ್ಲಿ, ಇನ್ನೊಂದು ಧರ್ಮನ ಅವಹೇಳನ ಮಾಡಿದ. ಈಗ ಒಂದೇ ಒಂದು ಧರ್ಮ ಅವಹೇಳನ ಮಾಡಿದ ರಾಬರ್ಟ್ ಅವರೇ, ಈ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಿದೆ ನೋಡಿ, ಶಾಲೆ ಕಲಿಸಬೇಕಾಗಿರೋದು ಅದನ್ನಲ್ವಪ್ಪ. ನಾವು ಭಾರತೀಯರು, ಭಾರತದಲ್ಲಿ ಎಲ್ಲಾ ಧರ್ಮವನ್ನ ಕೂಡ ಸಮಾನ ಅಂತ ಹೇಳಿ ಪೂಜಿಸುವ ಭೂಮಿ ಇದು. ಹಾಗಾಗಿ ಪರಸ್ಪರ ಧರ್ಮದ ಕಡೆಗೆ ಗೌರವ ಇರಬೇಕು ಅಂತ ಕಲಿಸೋದು ಶಾಲೆಯಿಂದಲೇ ಪ್ರಾರಂಭ ಆಗ್ಬೇಕು ಅಂತ. ಆದ್ರೆ ಈಗ ನೀವೇ ಹೇಳ್ತಿದ್ದಾಗ ನೋಡಿದ್ರೆ ಆ ರೀತಿ ವಾತಾವರಣನೇ ಇಲ್ವಾ ಅಂತ ಆತಂಕ ಆಗತ್ತೆ. ಅಲ್ಲಿಂದಲೇ ಶುರುವಾಗತ್ತಾ ಈ ಕೋಮು ದ್ವೇಷ ಅನ್ನೋದು ಅಂತ? ನನ್ನ ಕೇಳ್ತಾ ಇದ್ರಿ ನೀವು? ಹೌದು ಹೌದು. ನೋಡಿ, ರಿಲಿಜನ್ ನ ಫಂಡಮೆಂಟಲ್ಸೇ ಅದು. ಯಾವ ರಿಲಿಜನ್ಗಳು ಹೊರ ದೇಶದಿಂದ ಬಂದಿವೋ, ಭಾರತದ ನೆಲದಲ್ಲಿ ಹುಟ್ಟದೆ ಹೊರಗಿಂದ ಬಂದಂತಹ ರಿಲಿಜನ್ಗಳ ಮೂಲವೇ ಅದು. ನಂದು ಮಾತ್ರ ಶ್ರೇಷ್ಠ, ಉಳಿದದೆಲ್ಲವೂ ನೆಗೆಟಿವ್ ಅಥವಾ ಅಸತ್ಯ ಅಥವಾ ಕೆಟ್ಟದು ಅಥವಾ ಸುಳ್ಳು. ನಂದು ಮಾತ್ರ ಸತ್ಯ, ಉಳಿದದೆಲ್ಲ ಸುಳ್ಳು. ಅದುವೇ ಮೂಲ ಸಿದ್ಧಾಂತ ಆದಾಗ ರಿಲಿಜನ್ ಇದ್ದು ಬೇರೆ ಏನಾಗ್ಬೇಕು? ಭಾರತದ ನೆಲದಲ್ಲಿ ಏನು ಹುಟ್ಟಿ ಬೆಳೆದ ಧರ್ಮ ಇದೆ ಅದು ಹೇಳುತ್ತೆ ಎಲ್ರೂ ಸರಿ ಇರ್ಬೋದು, ನಾನು ಸರಿ, ಹೌದು, ಎಲ್ರೂ ತನ್ನ ರೀತಿಯಲ್ಲಿ ಸರಿ ಇರಬಹುದು. ಅದು ಈ ನೆಲದಲ್ಲಿ ಹುಟ್ಟಿದ ಧರ್ಮಗಳು ಬೋಧಿಸುವಂತದ್ದು. ಆದರೆ ಸಮುದ್ರಾಚೆಯಿಂದ ಬಂದ ರಿಲಿಜನ್ಗಳ ಕಾನ್ಸೆಪ್ಟೇ ಬೇರೆ. ಅದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳದೆ ಸರ್ವಧರ್ಮ ಸಮಭಾವ ಮಾಡ್ಲಿಕ್ಕೆ ಹೋಗಿದ್ದು ಏನೇನು ಆಗಿ ಹೋಗಿದೆ ಇಲ್ಲಿಗೆ. ರಾಬರ್ಟ್ ಅವರೇ ನಿಮ್ಮ ಅವ್ರ ಮಾತು ಕೇಳಿದ್ರೆ ಒಂದು ಇದು ಜ್ಞಾಪಕ ಬರುತ್ತೆ. ಇವಾಗ ಮೊನ್ನೆ ಒಂದು ಚಿಕ್ಕ ಉದಾಹರಣೆ, ಅದು ಸಿಸ್ಟರ್ ಲೂಸಿ ಬಗ್ಗೆ ಕೇಳಿದ್ದೀರಾ ನೀವು? ನನಗೇನು ಭಯ ಅಂದ್ರೆ ನಿಮ್ಮ ಮೇಲೆ FIR ಆಗ್ಬಾರ್ದು ಅಂತ. ಯಾಕಂದ್ರೆ ನಿಮ್ಮ ಮೇಲೆ FIR ಆಗ್ಬಾರ್ದು ರಾಬರ್ಟ್ ಅವರೇ. ಯಾಕಂದ್ರೆ ನನಗೊಂದು ಕೇಸ್ ಜ್ಞಾಪಕ ಬರ್ತಿದೆ. ನಾನು ತುಂಬ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕಲ್ಲಿ ಎಷ್ಟು ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡಿದ್ರಿ, ಇನ್ವೆಸ್ಟಿಗೇಟ್ ಮಾಡಿದ್ರಿ ಈ ಕೇಸ್ ಅಂದರೆ, ಕೊನೆಗೆ ಏನಾಯ್ತು ಗೊತ್ತಾ? ಸಿಸ್ಟರ್ ಲೂಸಿ ಅಂತ 4-5 ಸಿಸ್ಟರು ಎಲ್ಲರೂ ಒಬ್ಬ ಬಿಷಪ್ ಫ್ರಾಂಕೋ ಮುಲಕ್ಕಲ್ ಅವನ ಮೇಲೆ ಕೇಸ್ ಹಾಕ್ತಾರೆ. ಎಷ್ಟು ವರ್ಷ ಅವನು
ಅಂದರೆ ರೇಪು, ಸೆಕ್ಷುವಲ್ ಅಸಾಲ್ಟ್ ಏನೇನೋ ಕೇಸ್ ಇತ್ತು ಅವನ ಮೇಲೆ. ಕೊನೆಗೇನಾಯ್ತು ಗೊತ್ತಾ, ಆ ಸಿಸ್ಟರ್ ಮೇಲೆ ಕೇಸ್ ಹಾಕಿ ಆ ಸಿಸ್ಟರ್ನ ಪಾಪ ಅವರು ಅಲ್ಲಿ ಪೂರ್ತಿಯ ಮಿಷನರಿಯಿಂದನೇ ತೆಗೆದಾಕ್ಬಿಟ್ರು ಅವ್ರನ್ನ. ನನಗೇನು ಭಯ ಅಂದರೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗ್ಬಾರ್ದು ನಾಳೆ. ಅಲ್ಲ, ನಾನು ಬೇಕಾದ್ರೆ ಅಡ್ವೊಕೇಟ್ ಆಗ್ತೀನಿ ಅವ್ರಿಗೆ, ಕ್ವಾಶಿಂಗಿಗೆ ನಾನು ಅದಕ್ಕೆ ಆಶ್ವಾಸನೆ ಕೊಡ್ತೀನಿ ಅವ್ರಿಗೆ. ರಾಜಗೌಡ ಏನು ಹೇಳ್ತಿದ್ರು? ಇಲ್ಲ, ಅಲ್ಲಿಂದ ಆಚೆಗೆ ನನಗೆ ನಿಜವಾಗ್ಲೂ ಕರಾವಳಿ ಮೂಲದ ಬಗ್ಗೆ ಒಂದು ಒಳ್ಳೆ ಗೌರವ ಇದೆ. ಯಾಕೆ ಅಂತ ಗೊತ್ತಾ, ಕರಾವಳಿಲಿ ನೀವು ಎಲ್ಲ ಈ ಭಾರತ ದೇಶದಲ್ಲಿರೋ ಅಷ್ಟೂ ಧರ್ಮಗಳ ಸಮ್ಮಿಳಿತನ ನಾವು ಕರಾವಳಿಲಿ ನೋಡ್ತೀವಿ. ಕರಾವಳಿಲಿ ದೈವದ ಕೋಲಾರಾಧನೆಗಳು ಮಾಡ್ತಾರೆ, ಮುಸ್ಲಿಂ ದೈವಗಳು ಕೂಡ ಇದಾವಲ್ಲಿ. ನೋಡಿ, ಇಲ್ಲಿ ಭಾಷೆ ಧರ್ಮಗಳನ್ನ ಮೀರಿದಂಥ ಭಾವನೆಗಳು ಕರಾವಳಿಲಿದೆ. ಆದರೆ ಕರಾವಳಿಲಿ ಯಾಕೆ ಈ ಥರ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಅಂತ ನನ್ನ ಈಗಲೂ ಕಾಡ್ತಾ ಇದೆ. ಬೊಬ್ಬರಿಯಾ ಅಂತ ಒಂದು ದೈವ ಇದೆ, ನಾನೇನು ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ಏನು ಅಧ್ಯಯನ ಮಾಡಿಲ್ಲ. ಆದರೆ ಮುಸ್ಲಿಂ ದೈವಗಳು ಕೂಡ ಕರಾವಳಿಲಿದೆ. ಆ ಭಾಗದಲ್ಲಿ ಇಂಥ ಆಚರಣೆಗಳಿರೋಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದಾವೆ ಅಂದರೆ ನಿಜವಾಗ್ಲೂ ಅಲ್ಲೆಲ್ಲೋ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಆಗಿದೆ ಅನ್ನೋದು ನನ್ನನ್ನು ಕಾಡ್ತಾ ಇರೋಂಥ ಪ್ರಶ್ನೆ. ಸರ್ಕಾರ ಈ ವಿಚಾರವಾಗಿ ಅತಿ ಹೆಚ್ಚು ಗಮನ ಹರಿಸ್ಬೇಕು. ಯಾಕೆಂದರೆ ಮಂಗಳೂರು ಜನ, ಆ ಕರಾವಳಿ ಭಾಗದ ಜನದ ಮನಸ್ಥಿತಿನೇ ನಿಜವಾಗ್ಲೂ ಶಾಂತ ಮನಸ್ಥಿತಿ. ಆ ಶಾಂತ ಮನಸ್ಥಿತಿಲೂ ಕದಡೋ ಅಂಥ ಒಂದು ಪ್ರಯತ್ನಗಳಾಗ್ತಾ ಇದೆ ಅಂದರೆ ಬಹುಶಃ ಏನಾಗ್ತಾ ಇದೆ ಅನ್ನೋದನ್ನ ಸಂಪೂರ್ಣ ಆಳವಾಗಿ ಇಳಿದು ಒಂದು ತನಿಖೆ ಆದ್ರೇ ಎಲ್ಲ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ. ಅವ್ರು ಹೇಳಿದ್ರು ಮಿಷನರಿಗಳಲ್ಲಿ ಸಾಕಷ್ಟು ಈ ಥರ ಚರ್ಚೆಗಳು, ಬೇರೆ ಹೊರಗಡೆಯಿಂದ ಬಂದಂಥ ಧರ್ಮಗಳು, ನೋಡಿ ಅವರು ಮೂಲತಃ ಕ್ರಿಶ್ಚಿಯನ್ ಧರ್ಮದವರು ಅಂತ ಅನ್ಕೊತೀನಿ, ಆದರೂ ಕೂಡ ಅದನ್ನು ಮೀರಿ ಮಾನವತಾವಾದದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅವ್ರನ್ನ ನಾನು ದೊಡ್ಡ ಮಟ್ಟದಲ್ಲಿ ಗೌರವಿಸಬೇಕು. ಮತ್ತು ಈ ನಾಡಿನ ಆಸ್ತಿ ಇಂಥವ್ರು ಯಾವುದೇ ಆದರೂ ಅಷ್ಟೇ ಭಾವನೆಗಳನ್ನ ಕೆರಳಿಸ್ತಲೇ ಬದುಕನ್ನು ಸುಂದರವಾಗಿ ಕಟ್ಕೊಂಡು ಕಡೆ ಜನ ಚಿಂತನೆ ನಡೆಸೋ ರೀತಿ ಮಾತಾಡ್ತಾರಲ್ಲ, ನಿಜವಾಗ್ಲೂ ಅವ್ರನ್ನ ಗೌರವಿಸಬೇಕು. ಇಂಥ ವಿಚಾರಗಳು ನಿಜವಾಗ್ಲೂ ತನಿಖೆಗೆ ಒಳಪಡಿಸ್ಬೇಕು. ಒಳಪಡಿಸಿ ಅಂಥವ್ರ ವಿರುದ್ಧ ಕ್ರಮ 100% ತಗೋಬೇಕು. ನಿರಂಜನ್, ನನ್ನ ಒಂದೇ ಒಂದು ನನಗೆ ತುಂಬ ಬೇಜಾರಾಗೋ ಸಂಗತಿ ಅಂತ ಹೇಳಿದ್ರೆ, ಆ ವಿಡಿಯೋಸ್ ನಾನು ನೋಡ್ತಾ ಇದ್ದೆ. ಪಾಪ ಹುಡುಗರು ಬಂದು ಹೇಳ್ತಿದ್ದಾರೆ, ಸರ್ ನಾನೊಂದು ಹನುಮಂತನ ತಾಯ್ತ ಕಟ್ಕೊಂಡಿದ್ದೀನಿ, ಅದನ್ನು ಯಾಕೆ ಕಟ್ಕೊಂಡಿದ್ದೆ ಬಿಸಾಕು ಅಂತ ಹೇಳ್ತಾರೆ. ಸರ್ ನಾನು ನನ್ನ ತಮ್ಮಂದು ಏನೋ ಒಂದು ಹುಡ್ದಬ್ಬ ಏನೋ ಇತ್ತು, ಅದಕ್ಕೆ ಮೆಹಂದಿ ಹಾಕ್ಕೊಂಡಿದ್ದೆ, ಅದಕ್ಕೆ ಬೈತಾ ಇದ್ದಾರೆ. ನನ್ನ ಬಳೆ ಹಾಕ್ಕೊಂಡಿದ್ದೆ ಸರ್ ಫಂಕ್ಷನ್ಗೆ ಬಂದ್ಬಿಟ್ಟು, ಯಾವುದೋ ಹಬ್ಬ ಇದೆ ಅಂದ್ಬಿಟ್ಟು, ಅದನ್ನು ತೆಗೀರಿ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಕರಳು ಕಿತ್ತು ಬರತ್ರಿ. ಪಾಪ ಮಕ್ಕಳು 7ನೇ ಸ್ಟ್ಯಾಂಡರ್ಡು 8ನೇ ಸ್ಟ್ಯಾಂಡರ್ಡ್ ಮಕ್ಳಿಗೆ ಹೋಗ್ಬಿಟ್ಟು ನೀವು ರಾಮ ಯಾಕೆ ಅಲ್ಲಲ್ಲ ಯೂನಿಫಾರ್ಮ್. ಇಫ್ ಯು ಆರ್ ಟಾಕಿಂಗ್ ಲಾ ದೆನ್ ಐ ವಿಲ್ ಟಾಕ್ ಲಾ. ಇಫ್ ಯು ಆರ್ ಟಾಕಿಂಗ್ ಎಮೋಷನ್ಸ್ ಐ ವಿಲ್ ಹಾವ್ ಟು ಟಾಕ್ ಎಮೋಷನ್ಸ್. ಪ್ರಶ್ನೆ ಇರುವಂತದ್ದು ಇಷ್ಟನೇ. ಹಾಗಿದ್ಮೇಲೆ ಒಂದು ನಿಮಿಷ ಅಥವಾ TMA ಕೇಸಲ್ಲಿ 2002ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಆಗಿದ್ರು ಸಹಿತವಾಗಿ ದೇ ಹ್ಯಾವ್ ಟು ಫಾಲೋ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಫ್ರೇಮ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದೆ. ಪಾಲಿಸಬೇಕಾಗಿತ್ತು ಹಂಗಿದ್ರು ಅವರು. ಹೆಂಗೆ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ರಿಲಿಜನ್, ಐ ಮೀನ್ ಅವರ ಧರ್ಮದ ಒಂದು ಪರಿಪಾಲನೆ ಮಾಡೋಕ್ಕೋಸ್ಕರ ಅವ್ರಿಗೆ ಹಕ್ಕಿದೆ ರೀ. ಅದು ಅದನ್ನ ಇಲ್ಲಿ ಪ್ರಪೋಸ್ ಹೇಳ್ತಿರೋದು ಬೇರೆ, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ಡಿಫ್ರೆನ್ಸ್ ಹೇಳ್ತೀನಿ ಇರ್ರಿ ಒಂದು ನಿಮಿಷ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ಮತಾಂತರ ಆಗಿ ಇದು ತಪ್ಪು ಅಂತ ಹೇಳ್ತಾ ಇದಾರೆ. ಹಿಜಾಬ್ ಅಲ್ಲಿ ಆತರ ಇರ್ಲಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಇಷ್ಟು ಜನ ಹೇಳಿರ್ಬೇಕಾದ್ರು ಅಂದ್ರೂ ಕೂಡ ಸರ್ಕಾರ ಏನು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದನ್ನೇ ಪ್ರಶ್ನೆ, ಇದ್ರ ಬಗ್ಗೆ ಸರ್ಕಾರ ಒಂಚೂರು ಮಾತಾಡ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಮಾತಾಡೋರು